ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ ಸ್ಪೋಕನ್ ಇಂಗ್ಲೀಷ್ ಫಾರ್ ಬಿಗಿನರ್ಸ್. ಇದು ಬಂದು ಬಿಗಿನರ್ಸ್ಗೆ ಅಥವಾ ಇವಾಗ ತಾನೇ ಇಂಗ್ಲೀಷ್ ಕಲ್ತ್ಕೋಬೇಕು ಅಂತ ಇರೋರಿಗಾಗಲಿ ಅಡ್ವಾನ್ಸ್ ಲೆವೆಲಲ್ಲಿ ಇರೋರಾಗಲಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟ್ ವರ್ಡ್ ನೋಡಿ, ಹೂ ಹಾಲ್. ಫಸ್ಟ್ ವರ್ಡ್ ಏನು? ಹೂ ಹಾಲ್. ಹೂ ಹಾಲ್ ಅಂತಂದ್ರೇನು ಕನ್ನಡದಲ್ಲಿ? ಯಾರು ಎಲ್ಲ ಅಂತ. ಹೂ ಹಾಲ್ ಅಂತಂದರೆ ಯಾರು ಎಲ್ಲ ಅಂತ. ನಾವೆಲ್ಲಲ್ವ ಯಾರು ಎಲ್ಲ ಅಂತ. ನೆಕ್ಸ್ಟ್ ನೋಡಿ, ಹೂ ಹಾಲ್ ವಿಲ್ ಕಮ್. ಹೂ ಹಾಲ್ ವಿಲ್ ಕಮ್. ಇದು ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಯಾರೆಲ್ಲರೂ ಬರ್ತಾರೆ. ಯಾರೆಲ್ಲರೂ ಬರ್ತಾರೆ. ಹೂ ಹಾಲ್ ವಿಲ್ ಕಮ್ ಅಂತಂದರೆ ಯಾರೆಲ್ಲರೂ ಬರ್ತಾರೆ ಅಂತ. ನೆಕ್ಸ್ಟ್ ನೋಡಿ, ವೇರ್ ಆಲ್ ಡಿಡ್ ಯು ಗೋ. ವೇರ್ ಆಲ್ ಡಿಡ್ ಯು ಗೋ ಹಂಗಂತಂದರೆ ಕನ್ನಡದಲ್ಲಿ ಏನು? ನೀವು ಎಲ್ಲಿಗೆ ಹೋಗಿದ್ದೀರಿ. ನೀವು ಎಲ್ಲಿಗೆ ಹೋಗಿದ್ದೀರಿ ಅಂತ. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಈ 3 ಸೆಂಟೆನ್ಸ್ಗೆ ಏನು ಅರ್ಥ ಅಂತ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಹಿ ವುಡ್ ಹ್ಯಾವ್ ಸೀನ್. ಹಿ ವುಡ್ ಹ್ಯಾವ್ ಸೀನ್ ಹಂಗಂತಂದರೆ ಕನ್ನಡದಲ್ಲಿ ಏನು? ಅವನು ನೋಡಿದ್ದನು. ಅವನು ನೋಡಿದನು ಅಂತೆಲ್ಲಲ್ವಾ? ಹಿ ವುಡ್ ಹ್ಯಾವ್ ಸೀನ್, ಅವನು ನೋಡಿದ್ದನು ಅಂತ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಹಿ ವುಡ್ ಹ್ಯಾವ್ ಟೋಲ್ಡ್. ಹಿ ವುಡ್ ಹ್ಯಾವ್ ಟೋಲ್ಡ್ ಹಂಗಂತಂದ್ರೆ ಏನು ಕನ್ನಡದಲ್ಲಿ? ಅವರು ಹೇಳುತ್ತಿದ್ದರು ಅಥವಾ ಅವನು ಹೇಳುತ್ತಿದ್ದನು ಅಂತ ಹೇಳ್ಬೋದು. ಹಿ ವುಡ್ ಹ್ಯಾವ್ ಟೋಲ್ಡ್. ನೆಕ್ಸ್ಟ್ ನೋಡಿ, ಹಿ ವುಡ್ ಹ್ಯಾವ್ ಸ್ಲೆಪ್ಟ್. ಹಿ ವುಡ್ ಹ್ಯಾವ್ ಸ್ಲೆಪ್ಟ್ ಹಂಗಂತಂದರೆ ಕನ್ನಡದೇನು? ಸ್ಲೆಪ್ಟ್ ಅಂತಂದ್ರೇನು? ಮಲಗು ಅಂತ. ಅವನು ಮಲಗಿದ್ದನು. ಹಿ ವುಡ್ ಹ್ಯಾವ್ ಸ್ಲೆಪ್ಟ್. ಅವನು ಮಲಗಿದ್ದನು ಅಂತ. ಈ 3 ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಯು ಶುಡ್ ಹ್ಯಾವ್ ಸೀನ್. ಯು ಶುಡ್ ಹ್ಯಾವ್ ಸೀನ್ ಹಂಗಂತಂದರೆ ಕನ್ನಡದಲ್ಲಿ ನೀವು ನೋಡಬೇಕಿತ್ತು. ನೀವು ಅದನ್ನ ನೋಡಬೇಕಿತ್ತು ಅಂತೆಲ್ಲ ಅಲ್ವಾ ನಾವು? ನೀವು ನೋಡಬೇಕಿತ್ತು ಅಂತ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಯು ಶುಡ್ ಹ್ಯಾವ್ ಟೋಲ್ಡ್. ಯು ಶುಡ್ ಹ್ಯಾವ್ ಟೋಲ್ಡ್ ಹಂಗಂತಂದ್ರೇನು? ನೀವು ಕೇಳಬೇಕಿತ್ತು. ನೀವು ಕೇಳಬೇಕಿತ್ತು ಅಂತ. ಯು ಶುಡ್ ಹ್ಯಾವ್ ಟೋಲ್ಡ್, ನೀವು ಕೇಳಬೇಕಿತ್ತು ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಯು ಶುಡ್ ಹ್ಯಾವ್ ಸ್ಲೆಪ್ಟ್. ಯು ಶುಡ್ ಹ್ಯಾವ್ ಸ್ಲೆಪ್ಟ್ ಹಂಗಂತಂದ್ರೇನು? ಸ್ಲೆಪ್ಟ್ ಅಂತಂದ್ರೇನು? ಮಲಗುವುದು ಅಂತ. ನೀವು ಮಲಗಿರಬೇಕು. ನೀವು ಮಲಗಿರಬೇಕು ಅಥವಾ ಮಲಗಿರಬೇಕಿತ್ತು ಅಂತಲೇ ಹೇಳ್ಬೋದು. ಯು ಶುಡ್ ಹ್ಯಾವ್ ಸ್ಲೆಪ್ಟ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಯು ಶುಡ್ ನಾಟ್ ಹ್ಯಾವ್ ಸೀನ್. ಯು ಶುಡ್ ನಾಟ್ ಹ್ಯಾವ್ ಸೀನ್ ಹಂಗಂತಂದರೆ ಕನ್ನಡದಲ್ಲಿ ನೀವು ನೋಡಬಾರದಿತ್ತು. ಯು ಶುಡ್ ನಾಟ್ ಹ್ಯಾವ್ ಸೀನ್, ನೀವು ನೋಡಬಾರದಿತ್ತು ಅಂತ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಯು ಶುಡ್ ನಾಟ್ ಹ್ಯಾವ್ ಟೋಲ್ಡ್. ಯು ಶುಡ್ ನಾಟ್ ಹ್ಯಾವ್ ಟೋಲ್ಡ್ ಹಂಗಂತಂದರೆ ಕನ್ನಡದಲ್ಲಿ ನೀವು ಹೇಳಬಾರದಿತ್ತು. ನೀವು ಹೇಳಬಾರದಿತ್ತು ಅಥವಾ ನೀನು ಹೇಳಬಾರದಿತ್ತು ಅಂತಲೇ ಹೇಳ್ಬೋದು. ಯು ಶುಡ್ ನಾಟ್ ಹ್ಯಾವ್ ಟೋಲ್ಡ್. ನೆಕ್ಸ್ಟ್ ನೋಡಿ, ಯು ಶುಡ್ ನಾಟ್ ಹ್ಯಾವ್ ಸ್ಲೆಪ್ಟ್ ಹಂಗಂತಂದರೆ ಕನ್ನಡದಲ್ಲೇನು? ನೀನು ನಿದ್ರೆ ಮಾಡಬಾರ್ದಿತ್ತು. ನೀನು ನಿದ್ರೆ ಮಾಡಬಾರ್ದಿತ್ತು. ಯು ಶುಡ್ ನಾಟ್ ಹ್ಯಾವ್ ಸ್ಲೆಪ್ಟ್. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಸಿ ಡಸ್ ನಾಟ್ ಕೇರ್. ಸಿ ಡಸ್ ನಾಟ್ ಕೇರ್ ಹಂಗಂತಂದರೆ ಕನ್ನಡದಲ್ಲೇನು? ಅವರು ಹೆದರುವುದಿಲ್ಲ, ಅವರು ಭಯಪಡಲ್ಲ ಅಂತ ಹೇಳ್ತೀವಲ್ವಾ? ಸಿ ಡಸ್ ನಾಟ್ ಕೇರ್. ನೆಕ್ಸ್ಟ್ ನೋಡಿ, ದೇ ಡಿಡ್ಂಟ್ ಕೇರ್. ದೇ ಡಿಡ್ಂಟ್ ಕೇರ್ ಹಂಗಂತಂದ್ರೇನು? ಅವರು ಕಾಳಜಿ ವಹಿಸಲಿಲ್ಲ. ಅವರು ಕಾಳಜಿ ವಹಿಸಲಿಲ್ಲ ಅಂತ ಹೇಳ್ತೀವಿ. ದೇ ಡಿಡ್ಂಟ್ ಕೇರ್ ಅಂತ. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ನೋಡಿ, ವೈ ಶುಡ್ ಐ ಗೋ. ವೈ ಶುಡ್ ಐ ಗೋ ಅಂತಂದ್ರೇನು ಕನ್ನಡದಲ್ಲಿ ನೋಡಿ? ನಾನು ಯಾಕೆ ಹೋಗಬೇಕು, ನಾನು ಯಾಕೆ ಹೋಗಬೇಕು ಅಂತ ಹೇಳ್ತೀವಲ್ವ? ವೈ ಶುಡ್ ಐ ಗೋ. ನೆಕ್ಸ್ಟ್ ನೋಡಿ, ವೈ ಶುಡ್ ಐ ಡೂ. ವೈ ಶುಡ್ ಐ ಡೂ ಅಂತಂದ್ರೇನು? ವೈ ಶುಡ್ ಐ ಗೋ ಅಂತಂದರೆ ನಾನು ಯಾಕೆ ಹೋಗಬೇಕು ಅಂತ. ವೈ ಶುಡ್ ಗೋ ಐ ಡೂ ಅಂತಂದರೆ ನಾನು ಯಾಕೆ ಮಾಡಬೇಕು, ನಾನು ಯಾಕೆ ಮಾಡಬೇಕು. ವೈ ಶುಡ್ ಐ ಡೂ ಅಂತ. ಇದು ಅರ್ಥ ಆಗಿದಲ್ವ? ನೆಕ್ಸ್ಟ್ ನೋಡಿ, ವೈ ಶುಡ್ ಐ ಟೆಲ್. ವೈ ಶುಡ್ ಐ ಟೆಲ್
ಹಂಗಂತಂದರೆ ಕನ್ನಡದಲ್ಲಿ ಏನು? ವೈ ಶುಡ್ ಐ ಟೆಲ್? ನಾನು ಯಾಕೆ ಹೇಳ್ಬೇಕು, ನಾನು ಯಾಕೆ ಹೇಳ್ಬೇಕು ಅಂತ. ಈ 3 ಸೆಂಟೆನ್ಸ್ ಅರ್ಥ ಆಗಿದ್ದಲ್ವಾ? ನೆಕ್ಸ್ಟ್ ನೋಡಿ, ಐ ಡಿಡ್ಂಟ್ ಡೂ ಇಟ್ ಆನ್ ಪರ್ಪಸ್. ಐ ಡಿಡ್ಂಟ್ ಡೂ ಇಟ್ ಆನ್ ಪರ್ಪಸ್ ಹಂಗಂತಂದ್ರೇನು? ನಾನು ಉದ್ದೇಶಪೂರ್ವಕವಾಗಿ ಮಾಡುವುದಿಲ್ಲ, ನಾನು ಉದ್ದೇಶಪೂರ್ವಕವಾಗಿ ಮಾಡ್ತಿಲ್ಲ ಅಂತ. ನೆಕ್ಸ್ಟ್ ನೋಡಿ, ಹೀ ಈಸ್ ಗೆಟಿಂಗ್ ಆ್ಯಂಗ್ರಿ. ಹೀ ಈಸ್ ಗೆಟಿಂಗ್ ಹ್ಯಾಂಗ್ರಿ ಹಂಗಂತಂದರೆ ಕನ್ನಡದಲ್ಲೇನು? ಹೀ ಅಂತಂದ್ರೇನು? ಅವನು ಕೋಪಗೊಳ್ಳುತ್ತಿದ್ದಾನೆ. ಹೀ ಈಸ್ ಗೆಟಿಂಗ್ ಹ್ಯಾಂಗ್ರಿ, ಅವನು ಕೋಪಗೊಳ್ತಾ ಇದ್ದಾನೆ ಅಂತ. ನೆಕ್ಸ್ಟ್ ನೋಡಿ, ಲಿಟಲ್ ಬೈಟ್ ಬೆಟರ್. ಲಿಟಲ್ ಬೈಟ್ ಬೆಟರ್ ಅಂತಂದರೆ ಕನ್ನಡದಲ್ಲಿ ಸ್ವಲ್ಪ ಉತ್ತಮ ಅಂತ. ಸ್ವಲ್ಪ ಉತ್ತಮ, ಲಿಟಲ್ ಬೈಟ್ ಬೆಟರ್, ಸ್ವಲ್ಪ ಉತ್ತಮ ಅಂತ. ಈ 3 ಸೆಂಟೆನ್ಸ್ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ನೋಡಿ, ಗೆಟ್ ಇಟ್ ರೆಡಿ. ಗೆಟ್ ಇಟ್ ರೆಡಿ ಹಂಗಂತಂದರೆ ಕನ್ನಡದಲ್ಲಿ ಏನು? ಗೆಟ್ ಇಟ್ ರೆಡಿ ಅಂತಂದರೆ ಅದನ್ನು ಸಿದ್ಧಗೊಳಿಸು. ಗೆಟ್ ಇಟ್ ರೆಡಿ ಅಂತಂದ್ರೇನು? ಅದನ್ನು ಸಿದ್ಧಗೊಳಿಸು ಅಂತ. ನೆಕ್ಸ್ಟ್ ನೋಡಿ, ಗೆಟ್ ಹಿಮ್ ರೆಡಿ. ಗೆಟ್ ಹಿಮ್ ರೆಡಿ ಹಂಗಂತಂದ್ರೇನು? ಗೆಟ್ ಇಟ್ ರೆಡಿ ಅಂತಂದರೆ ಅದನ್ನು ಸಿದ್ಧಗೊಳಿಸು ಅಂತ. ಗೆಟ್ ಹಿಮ್ ರೆಡಿ ಅಂತಂದರೆ ಅವನನ್ನು ಸಿದ್ಧಗೊಳಿಸು, ಅವನನ್ನು ತಯಾರು ಮಾಡು ಅಂತ ಹೇಳ್ತೀವಿ. ಗೆಟ್ ಹಿಮ್ ರೆಡಿ ಅಂತ. ನೆಕ್ಸ್ಟ್ ನೋಡಿ, ಗೆಟ್ ಹಿಮ್ ಡ್ರೆಸ್ಡ್ ಅಪ್. ಗೆಟ್ ಹಿಮ್ ಡ್ರೆಸ್ಡ್ ಅಪ್ ಹಂಗಂತಂದ್ರೇನು ಕನ್ನಡದಲ್ಲಿ? ಅವನನ್ನು ಧರಿಸುವಂತೆ ಮಾಡಿ, ಅವನನ್ನು ಧರಿಸುವಂತೆ ಮಾಡಿ ಅಂತ. ಈ 3 ಸೆಂಟೆನ್ಸ್ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ನೋಡಿ, ಐ ಶುಡ್ ಗೋ. ಐ ಶುಡ್ ಗೋ ಹಂಗಂತಂದರೆ ಕನ್ನಡದಲ್ಲಿ ಏನು? ನಾನು ಹೋಗಲೇಬೇಕು. ಐ ಶುಡ್ ಗೋ ಅಂತಂದರೆ ನಾನು ಹೋಗಲೇಬೇಕು ಅಂತ. ನೆಕ್ಸ್ಟ್ ನೋಡಿ, ಐ ಶುಡ್ ಸೆಂಡ್. ಐ ಶುಡ್ ಸೆಂಡ್ ಹಂಗಂತಂದರೆ ಏನು ಕನ್ನಡದಲ್ಲಿ? ನಾನು ಕಳುಹಿಸಬೇಕು. ಐ ಶುಡ್ ಸೆಂಡ್ ಅಂತಂದ್ರೇನು? ನಾನು ಕಳುಹಿಸಬೇಕು. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಐ ಶುಡ್ ಫಿನಿಶ್. ಐ ಶುಡ್ ಫಿನಿಶ್ ಅಂತಂದರೆ ಕನ್ನಡದಲ್ಲೇನು? ನಾನು ಮುಗಿಸಬೇಕು. ಐ ಶುಡ್ ಫಿನಿಶ್ ಅಂತಂದರೆ ನಾನು ಮುಗಿಸಬೇಕು ಅಂತ. ಈ 3 ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಯು ಶುಡ್ ಹ್ಯಾವ್ ಕಮ್. ಯು ಶುಡ್ ಹ್ಯಾವ್ ಕಮ್ ಹಂಗಂತಂದರೆ ಕನ್ನಡದಲ್ಲೇನು? ನೀನು ಬರಬೇಕಿತ್ತು. ಯು ಶುಡ್ ಹ್ಯಾವ್ ಕಮ್ ಅಂತಂದರೆ ನೀನು ಬರಬೇಕಿತ್ತು ಅಂತ. ನೆಕ್ಸ್ಟ್ ನೋಡಿ, ಯು ಶುಡ್ ಹ್ಯಾವ್ ಆಸ್ಕ್ಡ್. ಯು ಶುಡ್ ಹ್ಯಾವ್ ಆಸ್ಕ್ಡ್ ನೀನು ಕೇಳಬೇಕಿತ್ತು, ನೀವು ಕೇಳಬೇಕಿತ್ತು. ಯು ಶುಡ್ ಹ್ಯಾವ್ ಆಸ್ಕ್ಡ್ ನೀನು ಕೇಳಬೇಕಿತ್ತು. ನೆಕ್ಸ್ಟ್ ನೋಡಿ, ಯು ಶುಡ್ ಹ್ಯಾವ್ ಕಂಪ್ಲೀಟೆಡ್. ಯು ಶುಡ್ ಹ್ಯಾವ್ ಕಂಪ್ಲೀಟೆಡ್ ನೀವು ಪೂರ್ಣಗೊಳಿಸಿರಬೇಕು, ನೀವು ಪೂರ್ಣಗೊಳಿಸಿರಬೇಕು ಅಂತ. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ನೋಡಿ, ಯು ಶುಡ್ ಹ್ಯಾವ್ ಟೋಲ್ಡ್. ಯು ಶುಡ್ ಹ್ಯಾವ್ ಟೋಲ್ಡ್ ನೀನು ಹೇಳಬೇಕಿತ್ತು. ಯು ಶುಡ್ ಹ್ಯಾವ್ ಟೋಲ್ಡ್ ಅಂತಂದ್ರೇನು? ನೀನು ಹೇಳಬೇಕಿತ್ತು ಅಂತ. ನೆಕ್ಸ್ಟ್ ನೋಡಿ, ಯು ಶುಡ್ ಹ್ಯಾವ್ ಸೋನ್. ಯು ಶುಡ್ ಹ್ಯಾವ್ ಸೋನ್ ಹಂಗಂತಂದ್ರೇನು? ನೀನು ತೋರಿಸ್ಬೇಕಿತ್ತು. ಯು ಶುಡ್ ಹ್ಯಾವ್ ಸೋನ್ ಅಂತಂದರೆ ನೀನು ತೋರಿಸ್ಬೇಕಿತ್ತು ಅಂತ. ಇದು ನಿಮ್ಗೆ ಅರ್ಥ ಆಗಿದೆಯಲ್ವ? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ವಿ ಶುಡ್ ಹ್ಯಾವ್ ಗಾನ್. ವಿ ಶುಡ್ ಹ್ಯಾವ್ ಗಾನ್ ಹಂಗಂತಂದರೆ ಏನು ಕನ್ನಡದಲ್ಲಿ? ವಿ ಶುಡ್ ಹ್ಯಾವ್ ಗಾನ್ ಅಂತಂದರೆ ನಾವು ಹೋಗಬೇಕಿತ್ತು. ವಿ ಶುಡ್ ಹ್ಯಾವ್ ಗಾನ್ ಅಂತಂದರೆ ನಾವು ಹೋಗಬೇಕಿತ್ತು ಅಂತ. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಇಟ್ ಹ್ಯಾಸಂಟ್ ಸ್ಟಾರ್ಟೆಡ್ ಎಟ್. ಇಟ್ ಹ್ಯಾಸಂಟ್ ಸ್ಟಾರ್ಟೆಡ್ ಎಟ್ ಹಂಗಂತಂದ್ರೇನು? ಇದಿನ್ನೂ ಪ್ರಾರಂಭ ಆಗಿಲ್ಲ. ಇಟ್ ಹ್ಯಾಸಂಟ್ ಸ್ಟಾರ್ಟೆಡ್ ಎಟ್ ಇದಿನ್ನೂ ಪ್ರಾರಂಭ ಆಗಿಲ್ಲ ಅಂತ. ನೆಕ್ಸ್ಟ್ ನೋಡಿ, ಹಿ ಹ್ಯಾಸಂಟ್ ಕಮ್ ಎಟ್. ಹಿ ಹ್ಯಾಸಂಟ್ ಕಮ್ ಎಟ್ ಹಂಗಂತಂದ್ರೇನು ಕನ್ನಡದಲ್ಲಿ? ಅವನಿನ್ನೂ ಬಂದಿಲ್ಲ. ಈ ಹ್ಯಾಸಂಟ್ ಕಮ್ ಎಟ್ ಅವನಿನ್ನೂ ಬಂದಿಲ್ಲ ಅಂತ ಹೇಳ್ತೀವಿ. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ನೋಡಿ, ಐ ಆಮ್ ನಾಟ್ ರೆಡಿ ಎಟ್. ಐ ಆಮ್ ನಾಟ್ ರೆಡಿ ಎಟ್ ಹಂಗಂತಂದರೆ ಕನ್ನಡದಲ್ಲಿನು? ಐ ಆಮ್ ನಾಟ್ ರೆಡಿ ಎಟ್ ಅಂತಂದರೆ ನಾನಿನ್ನೂ ಸಿದ್ಧವಾಗಿಲ್ಲ ಅಥವಾ ನಾನಿನ್ನೂ ರೆಡಿಯಾಗಿಲ್ಲ, ತಯಾರಾಗಿಲ್ಲ ಅಂತ ಹೇಳ್ತೀವಿ. ಈ 3 ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಸಿ ಹ್ಯಾಸಂಟ್ ಲೆಫ್ಟ್ ಇಟ್ ಹಂಗಂತಂದರೆ ಕನ್ನಡದಲ್ಲೇನು? ಅವಳಿನ್ನೂ ಹೊರಟಿಲ್ಲ, ಅವಳಿನ್ನೂ ಹೊರಟಿಲ್ಲ ಅಂತ ಹೇಳ್ತೀವಿ. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ದೇ ಹ್ಯಾವೆಂಟ್ ಡಿಸೈಡೆಡ್ ಎಟ್. ದೇ ಹ್ಯಾವೆಂಟ್ ಡಿಸೈಡೆಡ್ ಎಟ್ ಅಂತ. ನೆಕ್ಸ್ಟ್ ಅದು ಕನ್ನಡ ಮೀನಿಂಗ್, ಅವರಿನ್ನೂ ನಿರ್ಧರಿಸಿಲ್ಲ, ಅವರಿನ್ನೂ ಡಿಸೈಡ್ ಮಾಡಿಲ್ಲ. ದೇ ಹ್ಯಾವೆಂಟ್ ಡಿಸೈಡೆಡ್ ಎಟ್ ಅಂತ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಈ ಹ್ಯಾಸಂಟ್ ರೀಚ್ಡ್ ಎಟ್.
ಹಿ ಹ್ಯಾಸೆಂಟ್ ರೀಚ್ಡ್ ಇಟ್. ಹಾಗಂತಂದ್ರೇನು, ಅವನಿನ್ನೂ ತಲುಪಿಲ್ಲ, ಅವನಿನ್ನೂ ಹೋಗಿಲ್ಲ ಅಂತ. ಹಿ ಹ್ಯಾಸೆಂಟ್ ರೀಚ್ಡ್ ಇಟ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಹ್ಯಾಸ್ ಹಿ ಟೋಲ್ಡ್ ಇಟ್. ಹ್ಯಾಸ್ ಹಿ ಟೋಲ್ಡ್ ಇಟ್ ಅಂತಂದ್ರೇನು ಕನ್ನಡದಲ್ಲಿ? ಅವಳಿನ್ನೂ ಹೇಳಿದ್ದಾಳೆ, ಅವಳಿನ್ನೂ ಜಾಸ್ತಿ ಹೇಳಿದ್ದಾಳೆ ಅಂತೇಳಲ್ವ, ಹ್ಯಾಸ್ ಹಿ ಟೋಲ್ಡ್ ಇಟ್. ನೆಕ್ಸ್ಟ್ ನೋಡಿ, ಹ್ಯಾಸ್ ಹಿ ಕಮ್ ಇಟ್. ಹ್ಯಾಸ್ ಹಿ ಕಮ್ ಇಟ್. ಹ್ಯಾಸ್ ಹಿ ಕಮ್ ಇಟ್ ಅಂತಂದರೆ ಕನ್ನಡದಲ್ಲಿ ಅವನು ಇನ್ನೂ ಬಂದಿದ್ದಾನೆಯೇ, ಅವನು ಇನ್ನೂ ಬಂದಿದ್ದಾನೆಯೇ ಅಂತೇಳಲ್ವ ನಾವು, ಹ್ಯಾಸ್ ಹಿ ಕಮ್ ಇಟ್, ಅವನಿನ್ನೂ ಬಂದಿದ್ದಾನೆಯೇ. ಹ್ಯಾಸ್ ಹಿ ರೀಚ್ಡ್ ಇಟ್. ಹ್ಯಾಸ್ ಹಿ ರೀಚ್ಡ್ ಇಟ್ ಅಂತಂದ್ರೇನು ಕನ್ನಡದಲ್ಲಿ? ಹ್ಯಾಸ್ ಹಿ ರೀಚ್ಡ್ ಇಟ್, ಅವನಿನ್ನೂ ತಲುಪಿದ್ದಾನೆ, ಅವನಿನ್ನೂ ತಲುಪಿದ್ದಾನೆ ಅಂತ ಹೇಳ್ತೀವಿ. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಅವನಿನ್ನೂ ತಲುಪಿದ್ದಾನೆ. ನೆಕ್ಸ್ಟ್ ನೋಡಿ, ಹೌ ಟು ಗೋ. ಹೌ ಟು ಗೋ ಅಂತಂದ್ರೇನು? ಹೇಗೆ ಹೋಗೋದು. ಹೌ ಟು ಗೋ ಅಂತಂದರೆ ಹೇಗೆ ಹೋಗೋದು ಅಂತ ಹೇಳ್ತೀವಲ್ವ. ಹೌ ಟು ಡೂ. ಹೌ ಟು ಡೂ ಅಂತಂದ್ರೇನು? ಹೌ ಟು ಗೋ ಅಂತಂದರೆ ಹೇಗೆ ಹೋಗೋದು ಅಂತ. ಹೌ ಟು ಡೂ ಅಂತಂದರೆ ಹೇಗೆ ಮಾಡೋದು. ಹೌ ಟು ಡೂ, ಹೇಗೆ ಮಾಡೋದು ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಹೌ ಟು ಸೇ. ಹೌ ಟು ಸೇ ಅಂತಂದ್ರೇನು? ಹೇಗೆ ಮಾತಾಡೋದು ಅಂತೆಲ್ಲಲ್ವಾ. ಹೌ ಟು ಸೇ ಅಂತಂದರೆ ಹೇಗೆ ಹೇಳೋದು ಅಂತ ಹೇಳ್ತೀವಿ. ಈ 3 ಸೆಂಟೆನ್ಸ್ ಅರ್ಥ ಆಗಿದ್ರೆ ತುಂಬ ಈಸಿಯಾಗಿದೆ ಅಲ್ವಾ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ವಾಟ್ ಟು ಡೂ. ವಾಟ್ ಟು ಡೂ ಅಂತಂದ್ರೇನು ಕನ್ನಡದಲ್ಲಿ? ವಾಟ್ ಟು ಡೂ ಅಂತಂದರೆ ಏನು ಮಾಡೋದು. ವಾಟ್ ಟು ಡೂ ಅಂತಂದರೆ ಏನು ಮಾಡೋದು ಅಂತ ಹೇಳ್ತೀವಿ ಅಲ್ವಾ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ವಾಟ್ ಟು ಕುಕ್. ವಾಟ್ ಟು ಕುಕ್ ಅಂತಂದ್ರೇನು? ಏನು ಅಡುಗೆ ಮಾಡೋದು ಅಂತ ಹೇಳ್ತೀವಲ್ಲ. ವಾಟ್ ಟು ಕುಕ್, ಏನು ಬೇಯಿಸೋದು ಅಥವಾ ಏನು ಅಡುಗೆ ಮಾಡೋದು ಅಂತ ಹೇಳ್ತೀವಿ. ವಾಟ್ ಟು ಡೂ ಅಂತಂದರೆ ಏನು ಮಾಡೋದು ಅಂತ. ವಾಟ್ ಟು ಕುಕ್ ಅಂತಂದರೆ ಏನು ಬೇಯಿಸೋದು ಅಂತ. ನೆಕ್ಸ್ಟ್ ನೋಡಿ, ವಾಟ್ ಟು ಸ್ಪೀಕ್. ವಾಟ್ ಟು ಸ್ಪೀಕ್ ಅಂತಂದ್ರೇನು? ಏನು ಹೇಳೋದು ಅಥವಾ ಏನು ಮಾತಾಡೋದು ಅಂತ ಹೇಳ್ತೀವಲ್ವ. ವಾಟ್ ಟು ಸ್ಪೀಕ್, ಏನು ಮಾತಾಡಬೇಕು ಅಂತ ಹೇಳ್ತೀವಿ. ವಾಟ್ ಟು ಸ್ಪೀಕ್ ಅಂತಂದರೆ ಏನು ಮಾತಾಡಬೇಕು ಅಂತ. ಈ ಸೆಂಟೆನ್ಸು ತುಂಬ ಈಸಿಯಾಗಿದೆ ಅಲ್ವಾ, ಚಿಕ್ಕ ಚಿಕ್ಕ ಸೆಂಟೆನ್ಸು. ನೆಕ್ಸ್ಟ್ ನೋಡಿ, ವೇರ್ ಟು ಗೋ. ವೇರ್ ಟು ಗೋ ಅಂತಂದ್ರೇನು? ಎಲ್ಗೆ ಹೋಗಬೇಕು. ವೇರ್ ಟು ಗೋ ಅಂತಂದರೆ ಎಲ್ಗೆ ಹೋಗಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ವೆನ್ ಟು ಕಮ್. ವೆನ್ ಟು ಕಮ್ ಅಂತಂದ್ರೇನು? ಯಾವಾಗ ಬರಬೇಕು ಅಂತ ಹೇಳ್ತೀವಲ್ವ. ವೆನ್ ಟು ಕಮ್ ಅಂತಂದರೆ ಯಾವಾಗ ಬರಬೇಕು ಅಂತ ಹೇಳ್ತೀವಿ. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ವಾಟ್ಸ್ ದೇರ್. ವಾಟ್ಸ್ ದೇರ್ ಅಂತಂದ್ರೇನು? ಅಲ್ಲಿ ಏನಿದೆ. ವಾಟ್ಸ್ ದೇರ್ ಅಂತಂದರೆ ಅಲ್ಲಿ ಏನಿದೆ ಅಂತ. ಈ 3 ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗಿದೆ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.